ಗಣಿತಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಸಾಧನೆಗಳನ್ನು ಗುರುತಿಸಲು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ ಎಂದು ಕೆಆರ್ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಶುಕ್ರವಾರದಂದು ನಾಯಕನಹಟ್ಟಿ ತಾಲೂಕು ಮಲ್ಲೂರಹಳ್ಳಿ ಗ್ರಾಮದ ಶ್ರೀ ಮೂಗಬಸವೇಶ್ವರ ಹೈಟೆಕ್ ಶಾಲೆಯಲ್ಲಿ ರಾಷ್ಟ್ರೀಯ ಗಣಿತ ಆಚರಣೆಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಮಾನವೀಯತೆಯ ಬೆಳವಣಿಗೆಗೆ ಗಣಿತದ ಮಹತ್ವ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವುದು, ದೇಶದ ಯುವ ಪೀಳಿಗೆಯಲ್ಲಿ ಗಣಿತ ಕಲಿಯುವ ಕುರಿತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುವುದು ನಮ್ಮ ಕಾರ್ಯ. ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ಗಣಿತದ ಚಟುವಟಿಕೆಗಳಲ್ಲಿ ಆಸಕ್ತಿಯುತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಬಹಳ ಸಂತೋಷದ ವಿಷಯ ಎಂದರು. ಮುಖ್ಯ ಶಿಕ್ಷಕಿ ಎಂಟಿ ಸುನೀತಾ ಮಾತನಾಡಿ, ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ. ಶ್ರೀನಿವಾಸ್ ಅವರು 32 ವರ್ಷ ಮಾತ್ರ ಬದುಕಿದ್ದರು, ಆದರೆ ಗಣಿತದಲ್ಲಿ ಅವರು ಮಾಡಿದ ಸಾಧನೆ ಅಗಾಧ. ಶ್ರೀನಿವಾಸ್ ರಾಮಾನುಜನ್ ಅವರು ಬಾಲ್ಯದಿಂದಲೇ ಗಣಿತದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದರು. ಆದ್ದರಿಂದ ವಿದ್ಯಾರ್ಥಿಗಳು ಗಣಿತದಿಂದಲೇ ನಮ್ಮ ಜೀವನ ಉಜ್ವಲವಾಗುತ್ತದೆ. ಗಣಿತ ಗೊತ್ತಿಲ್ಲದಿದ್ದರೆ ಬದುಕು ಕಷ್ಟ. ಆಸಕ್ತಿಯಿಂದ ಕಲಿತರೆ ಗಣಿತದಷ್ಟು ಸುಲಭದ ವಿಷಯ ಮತ್ತೊಂದು ಇಲ್ಲ ಎಂದು ತಿಳಿಸಿದರು. ಸುರೇಶ್ ಬೆಳಗೆರೆ, NKS TV4 ಚಿತ್ರದುರ್ಗ. ನೀವೆಲ್ಲ ಇಷ್ಟೊತ್ತು ಬಹಳ ಚಂದವಾಗಿ ಸ್ಪಷ್ಟವಾಗಿ ನಮಗೆ ಬರೆದಂತ ಸೆಂಟೆನ್ಸ್ ಅನ್ನ ಸ್ಪಷ್ಟತೆಯಿಂದ ಮಾತಾಡಿದ್ರಿ. ಈ ಪೋಷಕರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ನೋಡಿ, ಎಷ್ಟು ನೀಟಾಗಿ ಇಂಗ್ಲಿಷ್ ಅನ್ನ ಬಳಸಿದ್ರು. ಹೌದಾ? ಅದೇ ಅಂತಾರಲ್ಲ, ಇತ್ತಲ ಗಿಡ ಮೊದ್ದಲ್ಲ ಅಂತೇಳಿ ನಿಮ್ಮೂರಾಗೆ ಇರೋಂತ ಶಾಲೆಗೆ ಇಷ್ಟು ಸ್ಪಷ್ಟತೆಯಿಂದ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಹೇಳಿದ್ರು. ಸೈನ್ಸ್ ಬಗ್ಗೆ, ಇದು ಮ್ಯಾಥ್ಸ್ ಬಗ್ಗೆ ಎಷ್ಟು ನೀಟಾಗಿ ಹೇಳಿದ್ರು. ಹೀಗೆ ಬೇರೆ ಶಾಲೆಗಳಿಗೆ ಇಷ್ಟು ಸ್ಪಷ್ಟತೆ ಇರಲ್ಲ. ನೀವೇನು ಸಿಕ್ಕಾಪಟ್ಟೆ 45,000 50,000 ಹಂಗೆಲ್ಲ ಕಟ್ತಿರಲ್ಲ, ಅಲ್ಲಿ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಅಷ್ಟೇ, ನಿಮ್ಗೆ ಟೀಚಿಂಗ್ ಇರಲ್ಲ. ಗೊತ್ತಾಯ್ತಲ್ಲ? ಹಂಗಾಗಿ ಇವತ್ತು ನಮ್ಮ ವಿಶ್ವ ಗಣಿತ ಒಂದು ಶಾಸ್ತ್ರದ ಒಂದು ದಿನದಂದು ಬಹಳಷ್ಟು ಮಟ್ಟಿಗೆ ನಮ್ಮ ಮಕ್ಕಳು ಸ್ಪಷ್ಟತೆಯಿಂದ ದೃಢತೆಯಿಂದ ಚೆನ್ನಾಗಿ ಮಾತಾಡಿದ್ದಾರೆ. ಇವತ್ತು ನಮ್ಗೆಲ್ಲ ಗೊತ್ತಿದೆ, ಸೂರ್ಯ ಚಂದ್ರ ಗಾಳಿ ಬೆಳಕು ಎಷ್ಟು ಸತ್ಯನೋ ಅಷ್ಟೇ ನಮಗೆ ಈ ಗಣಿತ ಅನ್ನೋದು ಸತ್ಯ ಅಂತೇಳಿ ತಪ್ಪಾಗ್ಲಾರ್ದು ಅಂತ ನನ್ನ ಭಾವನೆ. ಯಾಕಪ್ಪ ಅಂದ್ರೆ ಇವತ್ತು ಎಲ್ಲ ಕಮ್ಯುನಿಕೇಶನ್ಗೆ, ಎಲ್ಲ ಒಂದು ನಮ್ಮ ಒಂದು ವ್ಯವಹಾರ ಜ್ಞಾನಕ್ಕೆ ಇವತ್ತು ಮ್ಯಾಥ್ಸ್ ಅನ್ನೋದು ಆಸು ಹಕ್ಕಾಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ಮ್ಯಾಥ್ಸ್ ಇಲ್ಲ ಅಂದ್ರೆ ಏನ್ ನಡೆಯಲ್ಲ. ಎಲ್ಲರಿಗೂ ಬೇಕು ಮ್ಯಾಥ್ಸ್, ರೈತಗೂ ಬೇಕು, ವಿದ್ಯಾರ್ಥಿಗೂ ಬೇಕು, ಅನಂತರ ಎಲ್ಲ ವ್ಯವಹಾರ ಜ್ಞಾನ ಮಾಡ್ಬೇಕಪ್ಪ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವ್ಯವಹಾರ ಜ್ಞಾನ ಮಾಡ್ಬೇಕಪ್ಪ ಅಂದ್ರೆ ಮ್ಯಾಥ್ಸ್ ಅನ್ನೋದು ನಮಗೆ ಬೇಕೇ ಬೇಕು. ಮಸ್ಟ್ ಅಂಡ್ ಶುಡ್ ಅಂತದಲ್ಲ, ಹಂಗಾಗಿದೆ. ಯಾಕಪ್ಪ ಅಂದ್ರೆ ಇವತ್ತು ವ್ಯವಹಾರ ಇಲ್ಲ ಅಂತಂದ್ರೆ ಯಾವುದೇ ಕಮ್ಯುನಿಕೇಶನ್ ನಮ್ಗಿರಲ್ಲ. ಯಾಕಪ್ಪ ಅಂದ್ರೆ ಇವತ್ತು ಒಂದು ಏನು ಕೊಡ್ತೀವಿ, ಏನ್ ಸಪ್ಪ ಅಂತ ಹೇಳ್ತೀವಿ, ಯಾವ್ದೋ ಒಂದು ನೋಟ್ ಕೊಟ್ರು ಏನ್ ಸಪ್ಪ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಥಿಂಗ್ಸ್ ಕೊಟ್ರು ಏನ್ ಸಪ್ಪ ಅಂತ ಹೇಳ್ತೀವಿ. ನಾವು ಒಂದು ಲೆಕ್ಕ ಹೆಂಗಪ್ಪ ಅಂದ್ರೆ, ಈ ರೈತರಿಗೆ ನಮ್ಮ ಮೇಡಮ್ ಹೇಳ್ದಂಗೆ ಒಂದು ಎಕರೆಗೆ ಎಷ್ಟು ಬೀಜ, ಶೇಂಗಾ ಬೀಜ ಎಷ್ಟು ಸೇರ್ ಹಾಕ್ಬೇಕು, ಅಷ್ಟು ಎಷ್ಟು ಕೆಜಿ ಹಾಕ್ಬೇಕು, ಇವೆಲ್ಲವೂ ಬರ್ತವೆ. ಅದೇ ರಾಗಿ ಬಿದ್ದ ಎಷ್ಟು ಸೇರ್ ಹಾಕ್ಬೇಕು, ಇವೆಲ್ಲವೂ ರೈತರಿಗೆ. ಅದೇ ನಮ್ಮ ವ್ಯವಹಾರ ಜ್ಞಾನ ಮಾಡಕ್ಕೇನಪ್ಪ ಅಂದ್ರೆ ನಮ್ಮ ಈ ಮಕ್ಕಳು ಬಹಳ ಸ್ಪಷ್ಟತೆ ಒಂದು ಅಂಗಡಿ ರೀತಿಯಲ್ಲಿ ಹೇಳಿದ್ರು, ಎಷ್ಟೆಷ್ಟು ಹೆಂಗೆ ಒಂದು ಎದ್ದು ಪೆನ್ನು ಮತ್ತೆ ಪಾನಿಪುರಿ ಅದೇನೋ ಅಂತಾರಲ್ಲ, ಅದೇನೋ ಚಿಪ್ಸ್ ಇಂಥವೆಲ್ಲ ವ್ಯವಹಾರ ಜ್ಞಾನ ಮಾಡಿದಾಗ ಎಷ್ಟು ನಮ್ಗೆ ಬೇಕು ಅಂತ ಅನ್ನೋದೇ, ವ್ಯವಹಾರ ಜ್ಞಾನ ಬೇಕು ಅನ್ನೋದಕ್ಕೆ ಎಷ್ಟು ಸ್ಪಷ್ಟತೆಯನ್ನ ಮಕ್ಕಳು ಹೇಳಿದ್ರು. ಹೀಗೆ ಅಂದ್ರೆ ಹೋದ ವರ್ಷ ಅಲ್ಲ, ಆಚೆ ವರ್ಷ ಇರ್ಬೇಕಲ್ಲ ಮೇಡಮ್, ಅವಾಗ ನಾವು ಮೇಡಮ್ ಅವರು ಬಹಳ ಇಂಟ್ರೆಸ್ಟ್ ತಗೊಂಡು ಮಕ್ಕಳಲ್ಲಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಿದ್ದಿಲ್ಲ ನಾವು. ಅವರು ಮೇಡಮ್ ಅವರು ಮತ್ತು ನಮ್ಮ ಶಾಲೆ ಎಲ್ಲರೂ ಟೀಚರ್ಸ್ ಸೇರಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಿದ್ದಿಲ್ಲ, ಬಹಳ ಚಂದ ಮಾಡಿದ್ರು ಅವಾಗ. ಈಗ ನಮ್ಮ ಓಪರೇಷನ್ ಹೇಳಿದಂಗೆ ಹಬ್ಬನೇ ಮಾಡಿದ್ದಾರೆ. ಈ ವರ್ಷ ಹಬ್ಬನೇ ಮಾಡಿದ್ದಾರೆ. ಮ್ಯಾಥ್ಸ್ ಅನ್ನೋದು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಮೇಡಮ್ ಅವರು ಫಸ್ಟ್ ಮಾಡಿದ್ರು. ಇವತ್ತು
ಇದೇ ಒಂದು ಶಾಲೆಯ ಮುಂದೆ ಬಹಳನೇ ಹಬ್ಬ ರೀತಿಯಲ್ಲಿ ಹಬ್ಬ ಒಂದು ಏನು ಮಾಡ್ತೀವೋ ಆ ರೀತಿ ನಮ್ಮ ಟೀಚರ್ಸ್ ನಮ್ಮ ಎಲ್ಲ ಮಕ್ಕಳು ಪೋಷಕರು ಮಾಡಿ ಇವತ್ತು ಸಂತೋಷ, ಬಹಳ ಸಂತೋಷ ಆಗಿದೆ. ಈ ಒಂದು ಶಾಲೆಯ ಒಂದು ಮ್ಯಾಥ್ಸ್ ಡೇ ಇನ್ನು ಮುಂದೆ ಹೆಚ್ಚಿನದಾಗಿ ಆಗ್ಲಿ ಅಂತ ಹೇಳ್ತಾ